ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸೇರಿದ ಸಕ್ಕರೆ ಕಾರ್ಖಾನೆ ತೆರೆಯೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಆದರೆ ಕೋರ್ಟ್ ಆದೇಶ ಪಾಲನೆ ಮಾಡದೆ ಮೇಲ್ಮನವಿ ಸಲ್ಲಿಸೋದಕ್ಕೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಂದಾಗಿದೆ. ಇದನ್ನ ಖಂಡಿಸಿ ಶಾಸಕ ಯತ್ನಾಳ್ ಪ್ರತಿಭಟನೆಯನ್ನು ನಡೆಸಿದರು. ಕಾರ್ಖಾನೆ ತೆರೆಯೋದಕ್ಕೆ ಕೋರ್ಟ್ ಆದೇಶ ಕೊಟ್ಟಿದ್ರು. ಮಾಲಿನ್ಯ ನಿಯಂತ್ರಣ ಮಂಡಳಿ ಕ್ರಮ ವಹಿಸದ ಹಿನ್ನೆಲೆಯಲ್ಲಿ ಯತ್ನಾಳ್ ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟು ಸಾಥ್ ಕೊಟ್ಟರು. ಲೈಸೆನ್ಸ್ ನವೀಕರಣ ಆಗಿಲ್ಲ ಮತ್ತು ಎಥನಾಲ್ ಉತ್ಪಾದನೆ ವಿಚಾರದಲ್ಲಿ ನಿಯಮ ಉಲ್ಲಂಘನೆ ಅಂತ ಕಳೆದ ಜನವರಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಾರ್ಖಾನೆಯನ್ನು ಮುಚ್ಚಿಸಿತ್ತು. 21ನೇ ತಾರೀಕಿಗೆ ಕೋರ್ಟ್ ಭಾಳ ಸ್ಪಷ್ಟ ಆದೇಶ ಕೊಟ್ಟಿದೆ. ಇಶ್ಯೂ ಮಾಡ್ರಿ ಅಂತ ಹೇಳ, ಕನ್ಸಿಡರ್ ಅಂತ ಹೇಳಿಲ್ಲ. ನೀವು ಎಲ್ಲ ಅವರು ನಿಮ್ಮ ಎಲ್ಲ ಷರತ್ತುಗಳನ್ನು ಅವರೆಲ್ಲರೂ ಫುಲ್ಫಿಲ್ ಮಾಡ್ಯಾರ. ಇದಕ್ಕೆ ನೀವು CF ಅಂದರೆ ಕನ್ಸೆಂಟ್ ಫಾರ್ ಆಪರೇಷನ್ ಅಂತೇಳಿ ಕೊಡಬೇಕಾಗ್ತದೆ. ಅದು ಕೊಡಬೇಕಂತೇಳಿ ಆದೇಶ ಮಾಡಿದ್ದಾರೆ 21ನೇ ತಾರೀಕಿಗೆ. ಓಪನ್ ಕೋರ್ಟ್ನಾಗ ಅವತ್ತು AG ಅವರು ಇದ್ದರು, ಪೊಲ್ಯೂಷನ್ ಬೋರ್ಡದ ವಕೀಲರಿದ್ದರು, ಎಲ್ಲರ ಮುಂದೆ ಓಪನ್ ಕೋರ್ಟ್ನಲ್ಲಿ ಜಜ್ಮೆಂಟನ್ನು ಓದಿದ್ದಾರೆ. ಮೆಂಬರ್ ಸೆಕ್ರೆಟ್ರಿ ಈಗ ಸರ್ ಒಂದು ಅರ್ಧ ಗಂಟೆ ತಡ್ರಿ ಸರ್ ಮಾಡಿಕೊಡ್ತೀನಿ ಸರ್, ಎಲ್ಲ ಸ್ಟಾಫ್ನವ್ರಿಗೆ ಹೇಳಿದ್ರು ಯಾರೂ ಹೋಗಬೇಡ್ರಿ, ಇದನ್ನೊಂದು ಕ್ಲಿಯರ್ ಮಾಡಿ ಹೋಗೋದೈತಂತೆ. ಅಲ್ಲಿಂದ ಇದನ್ನು ನಿರಂತರ 1.5 ಗಂಟೆದಿಂದ ನಾವು ಕಾಯ್ತಾಯಿದ್ವಿ. ಕೊನೆಗೆ ಇವರೆಲ್ಲ ನಾಟಕ ಮಾಡ್ಲಾಕತ್ತರು. ಅದಕ್ಕೆ ನಾವು ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ನಾವು ಫೋನ್ ಮಾಡಿದೆ, ಹಿಂಗೆ ಇವರು ಈ ರೀತಿ ಆಗಿದೆ ಬರಬೇಕನ್ನೋ ತಕ್ಷಣ ಅವರು ಧಾವಿಸಿ ಬಂದರು. ಈ ರೀತಿ ಇವತ್ತು ಈ ಘಟನೆ ಆಗಿದೆ. ಇಲ್ಲಿ ಭಾಳ ದೊಡ್ಡ ಅವ್ಯವಹಾರ ಆಗ್ತಾಯಿದೆ. ಪೊಲ್ಯೂಷನ್ ಬೋರ್ಡ್ ಏನಾಗಿದೆ, ಯಾವ ಮಾಧ್ಯಮ 50 ರಿಂದ 60 ಲಕ್ಷ ರೂಪಾಯಿ ತಗೋತಾರೆ. ತಮಿಳುನಾಡಿನ ಕಾರ್ಖಾನೆ ಮಾಲೀಕರು ಅವರಿಗೆ ಪರ್ಮಿಷನ್ ಕೊಡ್ತಾರೆ. KPR ಗ್ರೂಪ್ಸು ಅವ್ರು ಬಂದ ಕೂಡಲೇ ದುಡ್ಡು ಕೊಡ್ತಾರೆ. ಅವರಿಗೆ ಎಷ್ಟು ಸಕ್ಕರೆ 5 ಸಕ್ಕರೆ ಕಾರ್ಖಾನೆ ಮಾಡ್ಯಾರ. ನಾವು ಕನ್ನಡಿಗರು, ಅತಿ ಹಿಂದುಳಿದ ತಾಲೂಕಿನಾಗ ನಾವು ಕನ್ನಡಿಗರಿದ್ದವ್ರು ಇಲ್ಲೊಂದು ಕೈಗಾರಿಕೆ ಮಾಡ್ತೀರಂದರೆ ನಮಗೆ ಇಲ್ಲಿ EC ಸಿಗೋದಿಲ್ಲ, ಇಲ್ಲಿ CF ಸಿಗೋದಿಲ್ಲ ಮತ್ತು ಎಲ್ಲದಕ್ಕೂ ದುಡ್ಡು. ಅದಕ್ಕೆ ಇವತ್ತು ನಾನು ಧರಣಿ ಕೂತಿದ್ದೇನೆ.